ನೀವೇನಾದ್ರೂ ಒಂದು 5-6 ಕಂಪ್ನಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಅದರಲ್ಲಿ 2-3 ಕಂಪ್ನಿಯಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರೆ ಆ ಕಂಪ್ನಿ ಕಡೆಯಿಂದ ನಿಮಗೆ ಆಫರ್ ಲೆಟರ್ಸ್ ಅಂತ ಬರುತ್ತೆ. ಆ ಆಫರ್ ಲೆಟರ್ಸ್ ಅಲ್ಲಿ ನಿಮ್ಗೆ ಯಾವ ಕಂಪ್ನಿಯಲ್ಲಿ ಸ್ಯಾಲರಿ ಜಾಸ್ತಿ ಇರುತ್ತೆ ನೀವು ಆ ಕಂಪ್ನಿಗೆ ಜಾಯ್ನ್ ಆಗ್ತೀರಾ. ಮಿಕ್ಕಿದ ಕಂಪ್ನಿಗಳು ನೀವು ಜಾಯ್ನ್ ಆಗ್ತೀರಾ ಅಂತ ಅನ್ಕೊಂಡು ನಿಮ್ಮ ಹೆಸರಲ್ಲಿ ಅವ್ರ ಕಂಪನಿಯ ಅಂಡರ್ ಅಲ್ಲಿ PF ಅಕೌಂಟ್ ನ ಕ್ರಿಯೇಟ್ ಮಾಡಿರ್ತಾರೆ. ಹೌದು, ಕೆಲವು ದಿನಗಳಾದ್ಮೇಲೆ ನಿಮ್ಮ UIN ಪೋರ್ಟಲ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಸರ್ವಿಸ್ ಹಿಸ್ಟ್ರಿಯಲ್ಲಿ ನಿಮಗೆ ಗೊತ್ತಿಲ್ದಿರಾನೆ ಕೆಲವು ಕಂಪ್ನಿಗಳು ನಿಮ್ಮ ಹೆಸರಲ್ಲಿ PF ಅಕೌಂಟ್ ನ ಕ್ರಿಯೇಟ್ ಮಾಡಿರ್ತಾರೆ. ಇದು ನೀವು ಇವಾಗ ವರ್ಕ್ ಮಾಡ್ತಾ ಇರುವ ಕಂಪನಿಯ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಮತ್ತು ನೀವು PF ಕ್ಲೈಮ್ ಗೆ ಅಪ್ಲೈ ಮಾಡುವಾಗಲೂ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತಾನೆ PF ಆಫೀಸರ್ ನಮಗೆ ಹೊಸ ಆಪ್ಷನ್ ತಗೊಬಂದವ್ರೆ, ಅದೇ ಡಿ ಲಿಂಕ್ ಅಂತ. ಇದರಿಂದ ನಾವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೂ ಅಥವಾ ನಮಗೆ ಆಫರ್ ಲೆಟರ್ ಬಂದು ಅವ್ರು ಏನಾದ್ರು PF ಅಕೌಂಟ್ ನ ಕ್ರಿಯೇಟ್ ಮಾಡಿದ್ರೆ ಅದನ್ನು ನಾವು ಫ್ರೀ ಆಗಿ ನಾವು ಡಿಲೀಟ್ ಮಾಡ್ಕೋಬಹುದು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಗೂಗಲ್ ಅಲ್ಲಿ UIN ಲಾಗಿನ್ ಅಂತ ಟೈಪ್ ಮಾಡಿ, ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ UIN ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ ಸೈನ್ ಇನ್ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ಎಂಟರ್ ಮಾಡಿ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೀವು UIN ಪೋರ್ಟಲ್ಗೆ ಲಾಗಿನ್ ಆದ ತಕ್ಷಣ ಅಲ್ಲಿ ನಿಮಗೆ ವ್ಯೂ ಅಂತ ಆಪ್ಷನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸರ್ವಿಸ್ ಹಿಸ್ಟ್ರಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನೀವು ಕೆಳಗಡೆ ನೋಡ್ಬೋದು ಯಾವ್ಯಾವ ಕಂಪನಿ ನಿಮ್ಮ ಹೆಸರಲ್ಲಿ PF ಅಕೌಂಟ್ ಓಪನ್ ಮಾಡಿದೆಯೋ ಅದೆಲ್ಲ ಲಿಸ್ಟ್ ಅಲ್ಲಿ ಇರುತ್ತೆ. ಇದರಲ್ಲಿ ನೀವು ಏನಾದ್ರೂ 2-3 ತಿಂಗಳು ಕೆಲಸ ಮಾಡಿ ಬಿಟ್ಟು ಆ ಕಂಪನಿ ಕಡೆಯಿಂದ ನಿಮ್ಗೆ PF ಕಾಂಟ್ರಿಬ್ಯೂಷನ್ ಆಗಿದ್ರೆ ಆ ತರ ಕಂಪನಿಗಳನ್ನ ನೀವು ಡಿಲಿಂಕ್ ಮಾಡಕ್ಕಾಗಲ್ಲ. ಯಾವ ಕಂಪನಿಯಿಂದ ನಿಮ್ಗೆ PF ಕಾಂಟ್ರಿಬ್ಯೂಷನ್ ಬಂದಿಲ್ವೋ ಆ ಕಂಪನಿಗಳಲ್ಲಿ ಮಾತ್ರ ನೀವು ಡಿಲಿಂಕ್ ಮಾಡಕ್ಕೆ ಆಪ್ಷನ್ ಇರುತ್ತೆ. ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡಿಲ್ವೋ ಆ ಕಂಪನಿನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಡಿಲಿಂಕ್ ಅಂತ ಆಪ್ಷನ್ ಇದೆಯಲ್ಲ ಆ ಡಿಲಿಂಕ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ರೀಸನ್ ಫಾರ್ ಡಿಲಿಂಕ್ ಅಂತ ಇರುತ್ತೆ. ಅಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ. ಫಸ್ಟ್ ಒಂದು ಬಂದು ನೀವು ಈ ಕಂಪನಿಯಲ್ಲಿ ಕೆಲಸನೇ ಮಾಡಿಲ್ಲ ಬಟ್ ಆದ್ರೂ PF ಅಕೌಂಟ್ ಓಪನ್ ಆಗಿದೆ. ನೆಕ್ಸ್ಟ್ ನೀವು ಈ ಕಂಪನಿಗೆ ಇಂಟರ್ವ್ಯೂ ಕೊಟ್ಟು ನಿಮ್ಗೆ ಆಫರ್ ಲೆಟರ್ಸ್ ಬಂದಿದೆ ಬಟ್ ಆದ್ರೆ ನೀವು ಜಾಯ್ನ್ ಆಗಿಲ್ಲ. ಈ 2 ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಲ್ಲಿ 2 ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆಗಿರುವ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಅಷ್ಟೇ, ಈ ಕಂಪನಿ ನಿಮ್ಮ PF ಅಕೌಂಟ್ ಇಂದ ಡಿಲೀಟ್ ಆಗೋಗಿರುತ್ತೆ. ನಿಮ್ಗೆ ಇನ್ನ 2-3 ಕಂಪನಿಗಳಿದ್ರೆ ಅದೇ ತರನೇ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೋಬಹುದು. ಈ ವಿಡಿಯೋನ ನಿಮ್ಮ ಎಲ್ಲ ಕೊಲೀಗ್ಸ್ ಮತ್ತು ಫ್ರೆಂಡ್ಸ್ ವರ್ಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.